ಆಪ್ ಕಿ ಅದಾಲತ್ನಲ್ಲಿ ರಾಜಕಾರಣಿ ಹಾಗೂ ಫಿಲ್ಮ್ ಸ್ಟಾರ್ ರಾಜ್ ಬಬ್ಬರ್ ಮೇಲಿರುವ ಆರೋಪವೆಂದರೆ ರಾಜಕೀಯದಲ್ಲಿ ಇವರಿಗೆ ಕೃತಜ್ಞತೆ ಇಲ್ಲ ಎಂಬುದು. ರಾಜ್ ಸಾಹೇಬ್ರೆ, ನಿಮ್ಮ ಆಪ್ತ ಗೆಳೆಯ ಸಂಜಯ್ ದತ್ ಅವರು ಸಮಾಜವಾದಿ ಪಕ್ಷದಲ್ಲಿದ್ದಾಗ ಆಗ ಅವರು ಏನ್ ಹೇಳಿದ್ರು ಅಂತಂದ್ರೆ, ಮುಲಾಯಂ ಸಿಂಗ್ ಅವರು ನಿಮ್ಮನ್ನ ರಾಜ್ಯಸಭೆಗೆ ಕಳಿಸ್ಕೊಟ್ರು. 2 ಸಲ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಸಿದ್ರು, ಲೀಡರ್ ಮಾಡಿದ್ರು. ಆದ್ರೆ ಅವರಿಗೆ ನಿಮ್ಮ ಹೆಚ್ಚಿನ ಅಗತ್ಯ ಇದ್ದಾಗ ನೀವು ಅವ್ರ ಬೆನ್ನಿಗೆ ಚೂರಿ ಹಾಕಿದ್ರಿ ಅಂತಾರೆ. ಸಂಜಯ್ ಜಿ ಅವ್ರ ಬಗ್ಗೆ ನಾನು ಏನೂ ಹೇಳಲ್ಲ, ಯಾಕೆ ಅಂದರೆ ನಾನು ಅವ್ರ ತಂದೆಗೆ ತುಂಬ ಗೌರವ ಕೊಡ್ತೀನಿ. ಆದರೆ ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ಅಂದರೆ ಒಳ್ಳೆ ವಿಷಯಕ್ಕೋಸ್ಕರ ಹೋರಾಡೋ ಸಮಯ ಬಂದಾಗ ರಾಜ್ ಬಬ್ಬರ್ ಹೋರಾಡ್ದ. ಅದು ಟಾಟಾ ಬಗ್ಗೆ ಹೋರಾಟನೇ ಇರ್ಬೋದು. ನಾನಾಗ ಕಾನೂನಿಗೆ ವಿರುದ್ಧವಾಗಿ ಹೋರಾಡ್ದೆ. ಆವಾಗ ಸಾಕ್ಷಿಯಾಗ್ಲಿ ವಕೀಲರಾಗ್ಲಿ ಯಾವುದೂ ಇರಲಿಲ್ಲ. ಮತ್ತೆ ಅದರಲ್ಲಿ ಸಂಜಯ್ ದತ್ ಅವ್ರಿಗೆ ಅದರಿಂದ ಲಾಭ ಆಗಿರ್ಬೋದು ಅನ್ನೋದು ಬೇರೆ ವಿಷಯ ಬಿಟ್ಟಾಕಿ. ಆದರೆ ನಾನು ಹೋರಾಡಿದ್ದು ಆದರ್ಶದ ಹೋರಾಟ. ಇನ್ನು ಮುಲಾಯಂ ಸಿಂಗ್ ಅವ್ರ ವಿಷಯ, ಮುಲಾಯಂ ಸಿಂಗ್ ಅವರೇ ನನ್ನನ್ನು ಕರೆದಿದ್ದು. ಮತ್ತೆ ನಾನು ಬಂದೆ ಅವ್ರ ಜೊತೆಲಿ. ಮನ್ಸಾರೆ ತನುಮನಗಳಿಂದ ಅವರು ಎಷ್ಟು ಪರಿಶ್ರಮ ಪಡ್ತಿದ್ರು ಅದಕ್ಕಿಂತ ಅವರೇ ಹೇಳಿದ್ದಿದ್ದು. ನಾನು ಹೇಳ್ತಿರೋದಲ್ಲ ಇದು. ಅದಕ್ಕಿಂತ ಈ ರಾಜ್ ಬಬ್ಬರ್ ನನಗಿಂತ ಜಾಸ್ತಿ ಶ್ರಮ ಹಾಕ್ತಾನೆ. ಮತ್ತಿದು ಅವರು ದೊಡ್ಡತನ ಬಿಡಿ. ಅಂದ್ರೆ ನಾನು ಏನು ಕೇಳಿದೆನೋ ಅವರು ನನ್ನನ್ನ ರಾಜ್ಯಸಭೆ ಕಳಿಸಿದ್ರು. ಅದು ಅವ್ರ ದೊಡ್ಡತನ. ನಾನೇನು ಕೇಳಿರ್ಲಿಲ್ಲ ರಾಜ್ಯಸಭೆಗೆ ನನ್ನನ್ನ ನೀವು ಕಳಿಸ್ಕೊಡಿ ಅಂತ. ನಾನಾಗ ಊಟಿನಲ್ಲಿ ಶೂಟಿಂಗ್ ಮಾಡ್ತಿದ್ದೆ. ಫೋನ್ ಮಾಡಿ ನನ್ನನ್ನು ಕರೆಸ್ಕೊಂಡ್ರು. ನಾನು ಹೋದೆ. ನನ್ನಿಂದ ಅರ್ಜಿ ತುಂಬಿಸ್ಕೊಂಡ್ರು. ಮತ್ತೆ ನನಗೆ ರಾಜ್ಯಸಭೆ ಸೀಟ್ ಕೊಟ್ರು. ರಾಜ್ಯಸಭೆಗೆ ಬಂದ್ಮೇಲೆ ನಾನು ನನ್ನ ಜವಾಬ್ದಾರಿನ ನಿಭಾಯಿಸೋ ಪ್ರಯತ್ನ ಮಾಡಿದೆ. ಅಂದ್ರೆ ನನಗೊಂದು ತುಂಬಾ ದೊಡ್ಡ ಪ್ಲಾಟ್ಫಾರ್ಮ್ ಸಿಕ್ಕಿದೆ, ನಾನಿಲ್ಲಿ ಕೆಲಸ ಮಾಡಬೇಕು ಅಂತ. ಏನೇ ಯಾವುದೇ ಆದರ್ಶಗಳ ಜೊತೆಗೆ ಅಥವಾ ಯಾವ ವಿಚಾರಗಳ ಜೊತೆ ಗುರ್ಸ್ಕೊಂಡಿದ್ನೋ, ಒಂದ್ ವೇಳೆ ಅದ್ರ ಮೇಲೆ ಯಾವುದೇ ತರ ಕಾಂಪ್ರಮೈಸ್ ಕಂಡಾಗ ನಾನು ನನ್ನ ಧ್ವನಿ ಎತ್ತದೆ. ಮತ್ತೆ ಇವರು ಯಾವ ಗಾಂಧಿ ಬಗ್ಗೆ ಮಾತಾಡ್ತಿದ್ರೋ, ಯಾವ ಲೋಹಿಯಾ ಬಗ್ಗೆ ಮಾತಾಡ್ತಿದ್ರೋ ಅವ್ರು ಹೇಳ್ಕೊಟ್ಟಿದ್ದಾರೆ, ನಿಮ್ಮ ಧ್ವನಿನ ಯಾವತ್ತೂ ಅದ್ಮಿಟ್ಕೋಬೇಡಿ, ಸತ್ಯ ಏನಿದೆಯೋ ಅದನ್ನ ಹೇಳೋ ಧೈರ್ಯ ಇಟ್ಕೊಳ್ಳಿ ಅಂತ. ನಾನು ನನ್ನ ಸತ್ಯ ಹೇಳೋ ಧೈರ್ಯ ಮಾಡಿದೆ. ನಾನಾಗೆ ನಾನೇನು ಅವ್ರನ್ನ ಬಿಡ್ಲಿಲ್ಲ, ಅವರೇ ನನ್ನನ್ನ ಪಾರ್ಟಿಯಿಂದ ಹೊರಗಾಕ್ಬಿಟ್ರು. ಮತ್ತೆ ಇವತ್ತಿಗೂ ನಾನು ಯಾವಾಗ ಅವ್ರ ಹೆಸರು ತಗೊಂಡ್ರು ತುಂಬಾ ಗೌರವದಿಂದ ಮಾತಾಡ್ತೀನಿ. ಮತ್ತೆ ಇವತ್ತಿನವರೆಗೂ ಮುಲಾಯಂ ಸಿಂಗ್ ಜಿನ ಹಿರಿಯ ಅಂತಾನೆ ನಾನು ನಂಬಿದ್ದೀನಿ. ಮತ್ತೆ ಅವ್ರ ವಿರುದ್ಧ ಒಂದೇ ಒಂದು ಮಾತು. ಆದ್ರೆ ಜನ ಏನ್ ಹೇಳ್ತಾರೆ ನೋಡಿ, ಇದು ಉಪಕಾರ ಅಲ್ಲ ಅಂತ. ಎಲ್ಲಿ ಮುಲಾಯಂ ಸಿಂಗ್ ಅವರ ಸಹೋದರಿ ಅಖಿಲೇಶ್ ಯಾದವ್ ಅವರ ಪತ್ನಿ ಚುನಾವಣೆ ಸ್ಪರ್ಧಿಸ್ತಾ ಇದ್ದಾರೋ ಅಲ್ಲಿ ರಾಜ್ ಬಬ್ಬರ್ ಸ್ಪರ್ಧಿಸ್ತಾರೆ. ಬರೀ ಸ್ಪರ್ಧಿಸೋದಷ್ಟೇ ಅಲ್ಲ, ಅವ್ರನ್ನ ಸೋಲಿಸ್ತಾರೆ ಅಂತ. ನಾನ್ ಫಿರೋಜಾಬಾದ್ನಲ್ಲಿ ಬೈ ಎಲೆಕ್ಷನ್ಗೆ ನಿಂತಿದ್ದೆ. ಆ ಸಮಯದಲ್ಲಿ ಅವ್ರ ಪರಿವಾರದಿಂದ ಯಾವುದೇ ವ್ಯಕ್ತಿ ಇರಲಿಲ್ಲ. ಹೊರಗಡೆ ಯಾರೋ ವ್ಯಕ್ತಿ ಒಬ್ರು ನಿಲ್ಲೋದ್ರಲ್ಲಿದ್ರು. ಆದ್ರೆ ನಾನು ಅಲ್ಲಿ ನಿಂತ ಮೇಲೇನೆ ನನ್ನ ಅನೌನ್ಸ್ಮೆಂಟ್ ಆಗಿದ್ದು 26 ಆಗಸ್ಟ್ಗೆ. ಮತ್ತೆ ಸೆಪ್ಟೆಂಬರ್ 4ಕ್ಕೆ ಅವ್ರ ಪರಿವಾರದ ಒಬ್ಳು ಮಗು ಬಂದು ಮತ್ತೆ ಅವಳು ಚುನಾವಣೆಯಲ್ಲಿ ನನಗೆ ಎದುರಾಗಿ ನಿಂತ್ಕೊಂಡ್ಲು. ಸೊ ನನಗೆ ಅನಿವಾರ್ಯ ಇತ್ತು. ಈಗ ನಾನು ಚುನಾವಣೆಯಿಂದ ಹಿಂದೆ ಸರಿಯೋದಕ್ಕಾಗ್ತಾ ಇರಲಿಲ್ಲ. ನಾನು ಚುನಾವಣೆಗೆ ನಿಂತೆ. ಫಿರೋಜಾಬಾದ್ನ ಜನತೆ ಆ ಚುನಾವಣೆ ಗೆದ್ರು. ಅದ್ರ ಫಲ ನನಗೆ ಸಿಕ್ತು ಅಷ್ಟೇ. ರಾಜ್ ಬಬ್ಬರ್ ಗೆದ್ದ ಅಂತ ನಾನು ಯಾವತ್ತೂ ಹೇಳಲ್ಲ, ಅಲ್ಲಿನ ಜನತೆ ಗೆದ್ರು. ಮತ್ತೆ ಈ ಸಲ ನಾನು ಕೇಳ್ದೆ ಪರಿವಾರದಿಂದ, ಆಗ್ಲೇ ಗೆದ್ದಿರೋ ಸೀಟಲ್ಲಿ ಕೇಳ್ದೆ ಪರಿವಾರದಿಂದ ಯಾರಾದರೂ ನಿಲ್ತಿದಾರಾ ಅಂತ. ಯಾವಾಗ ನನ್ಗೆ ಅವ್ರಿಗೆ ಹೇಳಿದ್ರೋ, ಪರಿವಾರದಿಂದ ರಾಮ್ ಗೋಪಾಲ್ ಜಿ ಅವರ ಪುತ್ರ ನಿಲ್ತಿದ್ದಾರೆ. ಮತ್ತೆ ನಾನು ರಾಮ್ ಗೋಪಾಲ್ ಅವ್ರನ್ನ ಕೇಳ್ದೆ ನಿಲ್ತಿದ್ದೀರಾ ಅಂತ. ಅವ್ರು ಹೇಳಿದ್ರು ನಿನ್ ಸೋದರಳಿಯ ನಿಲ್ತಿದ್ದಾನೆ ಅಂತ ಅವ್ರು ಹೇಳಿದಾಗ ನಾನು ಗೆದ್ದಿರೋ ಸೀಟ್ನ ಬಿಟ್ಟು ಹೊರಗಡೆ ಬಂದ್ಬಿಟ್ಟೆ. ನಾನು ಏನು ಅವ್ರಿಗೆ ಉಪಕಾರ ಮಾಡಿದೆ ಅಂತ ಹೇಳ್ತಾ ಇಲ್ಲ. ನಾನು ಸೋಲಿಸ್ದೆ ಅನ್ನೋದಕ್ಕೆ ನನಗೇನು ಯೋಗ್ಯತೆ ಇದೆ? ಆ ಜಾಗದಲ್ಲಿ ಹಿಂದೆ ನನ್ನ ಪಾರ್ಟಿಗೆ ಅಲ್ಲಿ 5,000 ವೋಟ್ ಸಿಕ್ಕಿತ್ತು ಜನರಲ್ ಎಲೆಕ್ಷನ್ನಲ್ಲಿ. ಮತ್ತೆ 6 ತಿಂಗಳಾದ ಮೇಲೆ ನಾನು ಆ ಜಾಗದಲ್ಲಿ ಒಂದ್ ವೇಳೆ ಅವರು ನನ್ನನ್ನ 85,000 ವೋಟ್ಗಳಿಂದ ಗೆಲ್ಲಿಸ್ತಾರೆ ಅಂದ್ರೆ ಅದು ಅಲ್ಲಿನ ಜನತೆಯ ನಿರ್ಣಯ ಆಗಿತ್ತು. ಅದು ಅವ್ರ ತೀರ್ಮಾನ ಆಗಿತ್ತು. ಇದೆಲ್ಲ ಜನತೆಗೆ ಬಿಟ್ಟಿದ್ದು. ನನ್ನ ಹತ್ರ ಅಂತೂ ಅಲ್ಲಿ ಯಾವುದೇ ಸಂಘಟನೆ ಅಂತ ಹೇಳ್ಕೊಳ್ಳೋದಿಕ್ಕೂ ಅಂತ ಒಂದು ದೊಡ್ಡ ತಾಕತ್ತಿರ್ಲಿಲ್ಲ, ಏನೂ ಇರಲಿಲ್ಲ. ನನ್ನ ಜೊತೆಗೆ ಯಾರಾದರೂ ಇದ್ರು ಅಂದ್ರೆ ಅದು ರಾಹುಲ್ ಗಾಂಧಿ ವಿಶ್ವಾಸ ಅಷ್ಟೇ. ಸೊ ನಾನಲ್ಲಿ ಚುನಾವಣೆಯಲ್ಲಿ ನಿಲ್ಬೇಕು ಅಂತ ಅವ್ರಿಷ್ಟ ಆಗಿತ್ತು. ಮತ್ತೆ ನಾನಲ್ಲಿ ಚುನಾವಣೆಗೆ ನಿಂತ್ಕೊಂಡೆ. ಅಲ್ಲಿನ ಜನ ನನ್ನ ಗೆಲ್ಸಿದ್ರು. ನಾನು ಅವ್ರ ವಿರುದ್ಧ ನಿಲ್ಲಿಲ್ಲ. ಕೃತಜ್ಞರಲ್ಲ. ಇತ್ತೀಚೆಗೆ ನೀವು ಏನ್ ಮಾಡ್ತಾ ಇದ್ದೀರಿ ಅಂದ್ರೆ, ಮುಲಾಯಂ ಸಿಂಗ್ ಅವರ ವಿಚಾರದಲ್ಲಿ ಒಂದು ಜಾತಿಗೆ ಅವರು ಹೆಚ್ಚಿನ ಒತ್ತನ್ನ ಕೊಡ್ತಾರೆ. ತಮ್ಮ ಪರಿವಾರದ 12 ಸದಸ್ಯರ ಜೊತೆಗೆ ಸೋಷಿಯಲಿಸಂ ಕಲಿಸೋ ಅಂತ ಮುಲಾಯಂ ಸಿಂಗ್ ಅವರ ಪರಿವಾರ. ನೋಡಿ, ನಾನು ಹಿಂಗ್ ಕಲ್ಸೋನು ಅಂತಾನೂ ಹೇಳಲಿಲ್ಲ, ಮತ್ತೆ ಮುಲಾಯಂ ಸಿಂಗ್ ಅವ್ರ ಪರಿವಾರ ಅಂತಾನು. ನಾನು ಈ ಸರ್ಕಾರದ ಮುಖ್ಯಮಂತ್ರಿ ಏನಿದ್ದಾರೆ, ಮತ್ತವರು ಒಂದು ಕಾಲದಲ್ಲಿ ಸೋಷಿಯಲಿಸ್ಟ್ ಪಾರ್ಟಿ ಅಥವಾ ಸಮಾಜವಾದಿ ಪಾರ್ಟಿ ಆಗಿತ್ತು. ಆದ್ರೆ ಈಗ ಅದು ಸಫಾ ಆಗೋಗ್ಬಿಟ್ಟಿದೆ. ಸೊ ನಾನು ಹೇಳ್ದೆ, ಈ ಸಫಾದು ಸೋಷಿಯಲಿಸಂ ಏನಿದೆ ಅದು ಪರಿವಾರದ 12 ಜನರಿಗೆ ಮಾತ್ರ ಸೀಮಿತ ಆಗೋಗಿದೆ. ಈ ಪರಿವಾರದ 12 ಜನರು ಮಾತ್ರ ಆ ಸಮಾಜವಾದ ಇದೆ. ಬಾಕಿ ಹೊರಗಿನ ಜನಗಳಲ್ಲಿ ಅದು ಎಲ್ಲೂ ಕಾಣಿಸೋದೇ ಇಲ್ಲ. ಮತ್ತಾಮೇಲೆ ಮುಲಾಯಂ ಸಿಂಗ್ ಅವರು ಏನ್ ಹೇಳ್ತಿದ್ದಾರೋ ನಾನು ಅದನ್ನೇ ಹೇಳ್ತಾ ಇರೋದು.
ಮುಲಾಯಂ ಸಿಂಗ್ ಏನ್ ಹೇಳಿದ್ರು, ಇಲ್ಲಿ ಈ ಸರ್ಕಾರ ಲೂಟಿ ತಡೆಯೋದ್ರಲ್ಲಿ ಅಸಮರ್ಥ ಆಗಿದೆ. ಮತ್ತೆ ಅವರು ಸ್ವತಃ ಕ್ಯಾಮ್ರಾಗಳ ಮುಂದೆ ಹೇಳಿದ್ರು, ಲೂಟಿ ತಡೆಯೋದ್ರಲ್ಲಿ ಈ ಸರ್ಕಾರ ನಾವುಗಳು ಅಸಮರ್ಥರಾಗಿದ್ದೀವಿ ಅಂತ. ಸೊ ನಾನು ಅದನ್ನೇ ಹೇಳ್ತಾ ಇರೋದು, ಅಂದ್ರೆ ಸಮಾಜವಾದ ಪಾರ್ಟಿ ಲೂಟಿ ತಡೆಯೋದ್ರಲ್ಲಿ ಅಸಮರ್ಥ ಅಂತ. ಮುಲಾಯಂ ಸಿಂಗ್ ಅವರು ಹೇಳಿದ್ರು, ಇಲ್ಲಿ ಈ ಮಂತ್ರಿಗಳು ಜಮೀನೆಲ್ಲ ನುಂಗ್ ಹಾಕಿದ್ದಾರೆ ಅಂತ. ಸೊ ನಾನು ಇದನ್ನೇ ಹೇಳ್ತಾ ಇರೋದು, ಅಂದ್ರೆ ಈ ಸರ್ಕಾರದ ಜನಗಳು ಜಮೀನುಗಳನ್ನೆಲ್ಲ ನುಂಗ್ ಹಾಕ್ತಿದ್ದಾರೆ ಅಂತ. ಅಲ್ಲಿಗೆ ನೀವು ನೋಡಿ, ನಾನಂತೂ ಮುಲಾಯಂ ಸಿಂಗ್ ಅವರನ್ನೇ ಅನುಕರಣೆ ಮಾಡ್ತಾ ಇದ್ದೀನಿ. ಅವ್ರು ಏನ್ ಹೇಳ್ತಾ ಇದ್ದಾರೆ ನಾನು ಅದನ್ನೇ ಜನರ ಮುಂದೆ ಹೇಳ್ತಾ ಇದ್ದೀನಿ. ನೋಡಿ ನಾನಂತೂ ಒಂದ್ ವೇಳೆ ಮುಲಾಯಂ ಸಿಂಗ್ ಯಾದವ್ ಅವ್ರನ್ನ ಇಷ್ಟೊಂದು ಅನುಸರಿಸಿದ್ರೆ, ಅವರು ನಿಮ್ಮನ್ನ ಲೋಕಸಭೆಗೆ ಕಳಿಸ್ಕೊಟ್ರು, ಅವರು ರಾಜ್ಯಸಭೆನ ನಿಮ್ಮನ್ನ ಕೇಳ್ದೇನೆ ಕೊಟ್ರು, ಅವ್ರ ಜೊತೆಗೆ ಈ ಚುನಾವಣೆಯಲ್ಲಿ ನಿಲ್ಬೋದಾಗಿತ್ತಲ್ಲ. ಹಾ, ನಿಮ್ಮ ಮಾತು ಸರಿಯಾಗಿದೆ. ನಾನು ಅವ್ರ ಜೊತೆ ನಿಂತಿರ್ಬೇಕಿತ್ತು. ಆದ್ರೆ ಅವ್ರಿಗೆ ನಿಲ್ಲಿಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲದೆ ಇದ್ದಾಗ ನಾನು ಹೇಗೆ ನಿಂತ್ಕೊಳ್ಳಿ ಹೇಳಿ? ಬಹುಶಃ ಯಾಕೆ ಅಂತಂದ್ರೆ ಸಮಾಜವಾದಿ ಪಾರ್ಟಿ ಮತ್ತೆ ಮುಲಾಯಂ ಸಿಂಗ್ ಯಾದವ್ ಅವರ ಪರಿವಾರ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಕಾಂಗ್ರೆಸ್ ನಿಮ್ಮನ್ನ ಉತ್ತರ ಪ್ರದೇಶದಲ್ಲಿ ಚುನಾವಣೆ ಸ್ಪರ್ಧಿಸೋ ಕಳಿಸಿದ್ದಾರೆ. ಇಲ್ಲ 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 ನನಗೆ ನನ್ನ ಪಾರ್ಟಿ ಜವಾಬ್ದಾರಿ ಕೊಟ್ಟಿದ್ದು ಯಾಕೆ ಅಂದ್ರೆ, ನಾನು ಸಾಕಷ್ಟು ಪರಿಶ್ರಮ ಮಾಡ್ತೀನಿ ಅನ್ನೋ ಕಾರಣಕ್ಕೆ. ಸೊ ಬಹುಶಃ ಈ ಪರಿಶ್ರಮದಿಂದನೇ ಮುಂಬೈಗೆ ಹೋಗಿದ್ದು, ಮತ್ತೆ ಇದೇ ಪರಿಶ್ರಮದಿಂದಲೇ ವಾಪಸ್ಸು ರಾಜನೀತಿಗೂ ಬಂದಿದ್ದೀನಿ. ಸೊ ನನ್ನ ಪರಿಶ್ರಮಕ್ಕೆ ಪ್ರತಿಫಲ ಸಿಗ್ತಾ ಇದೆ. ಪರಿಹಾರ ಸಿಗುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ಶಿವಪಾಲ್ ಯಾದವ್ ಹೇಳ್ತಾರೆ ಖಂಡಿತ ಮೋಸ ಆಗತ್ತೆ ಅಂತ. ಶಿವಪಾಲ್ ಇನ್ನೂ ಚಿಕ್ಕೋರು. ಅವರು ಮುಲಾಯಂ ಸಿಂಗ್ ತರ ಪೈಲ್ವಾನ್ಗಿರಿ ಮಾಡೋದಿಕ್ ನೋಡ್ತಾ ಇದ್ರು. ಪೈಲ್ವಾನ್ಗಿರಿಲಿ ಅವರು ಯಶಸ್ವಿ ಆಗ್ಲಿಲ್ಲ, ಅದಕ್ಕೆ ಕಾರ್ತೂಸ್ ಬಗ್ಗೆ ಮಾತಾಡ್ತಾರೆ. ಮತ್ತೆ ಅಖಿಲೇಶ್ ಯಾದವ್ ಹೇಳ್ತಾರೆ ಅವರು ಡ್ಯಾನ್ಸ್ ಮಾಡ್ತಿರ್ತಾರೆ, ಡ್ಯಾನ್ಸ್ ಮಾಡಿ ಬಿಡಿ ಅಂತ. ಮಕ್ಕಳು ಚಿಕ್ಕಪ್ಪಂಗೆ ಏನು ಬೇಕಾದರೂ ಹೇಳ್ಬೋದು. ಈ ಮಾತು ನಿಜಾನ? ನಿಮ್ಮನ್ನ ಉತ್ತರ ಪ್ರದೇಶಕ್ಕೆ ಚುನಾವಣೆ ಸ್ಪರ್ಧಿಸೋದಕ್ಕೆ ಅಂತ ನಿಮ್ಮನ್ನ ಕಳಿಸಿದ್ರಲ್ಲ, ಇದು ಪ್ರಿಯಾಂಕಾ ಗಾಂಧಿ ಅವರ ನಿರ್ಧಾರ ಆಗಿತ್ತಾ? ನೋಡಿ, ನಾನು ಇದ್ರ ಬಗ್ಗೆ ತುಂಬ ಜಾಸ್ತಿ ಏನು ಹೇಳೋದು, ಯಾವುದೇ ಸ್ಪಷ್ಟತೆಯಿಂದ ಹೇಳೋದಿಕ್ಕಾಗಲ್ಲ. ಆದರೆ ಒಂದು ಪರಿವಾರ ಇದೆ. ಪರಿವಾರದೊಳಗೆ ಯಾವುದೇ ಥರದ ಮಾತುಕತೆ ನಡೆದ್ರೂ ಪರಿವಾರದ ಎಲ್ಲ ಸದಸ್ಯರಿಗೂ ಅದು ಗೊತ್ತಿರುತ್ತೆ. ಮತ್ತೆ ಇನ್ನೊಂದು ಸಾಧ್ಯತೆ ಅಂದರೆ, ಪರಿವಾರದ ಯಾವುದೇ ಸದಸ್ಯರು ನನ್ನ ವಿರೋಧ ಮಾಡಿಲ್ಲದೆ ಇರೋದು. ನನ್ನನ್ನು ಉತ್ತರ ಪ್ರದೇಶಕ್ಕೆ ಕಳಿಸೋ ಈ ನಿರ್ಧಾರದ ಬಗ್ಗೆ. ಸೊ ಪ್ರಿಯಾಂಕಾ ಅವ್ರ ನಿರ್ಧಾರ ಆಗಿರ್ಬೋದು. ನೋಡಿ, ನೀವು ಗೆದ್ದ ನಂತರ ಥ್ಯಾಂಕ್ಸ್ ಹೇಳೋದಕ್ಕೆ ಅಂತ ಹೋದ್ರಲ್ಲ, ನೀವು ವಿಶೇಷವಾಗಿ ಪ್ರಿಯಾಂಕಾ ಗಾಂಧಿ ಅವರಿಗೆ ಥ್ಯಾಂಕ್ಸ್ ಹೇಳಿದ್ರಿ. ನಾನು ಪರಿವಾರದ ಎಲ್ಲ ಜನಗಳಿಗೂ ಧನ್ಯವಾದ ಹೇಳಿದ್ದೆ. ಸೋನಿಯಾಜಿ, ರಾಹುಲ್ ಜಿ, ಪ್ರಿಯಾಂಕಾ ಜಿ. ಯಾಕೆ ಅಂದ್ರೆ ನಾನು ನೋಡ್ತಿದ್ದೆ ರಾಹುಲ್ ಜಿ ನೋಡಿ, ನಾನು ಈ ಪ್ರಶ್ನೆನ ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ನಿಜಕ್ಕೂ ಪ್ರಿಯಾಂಕಾ ಗಾಂಧಿ ಅವರ ದೊಡ್ಡ ಪಾತ್ರ ಆಯ್ತಾ ಉತ್ತರ ಪ್ರದೇಶದ ಚುನಾವಣೆಯಲ್ಲಿ? ಪ್ರಿಯಾಂಕಾ ಅವ್ರ ಪಾತ್ರ ಮೊದ್ಲಿಂದಲೂ ಇದ್ದೇ ಇತ್ತು. ಮತ್ತೆ ನನ್ನ ಪ್ರಕಾರ ನಾವು ಯಾವಾಗಲೂ ಯೋಚಿಸೋದೇನು ಅಂದ್ರೆ, ಸೋನಿಯಾಜಿ, ರಾಹುಲ್ ಜಿ, ಪ್ರಿಯಾಂಕ್ ಜಿ ಅವರು ಇದ್ದಾರೆ. ಅಂದ್ರೆ ಇವ್ರುಗಳಿದ್ದಾರೆ, ವ್ಯಕ್ತಿಗಳಿದ್ದಾರೆ, ತಮ್ಮಷ್ಟಕ್ಕೆ ಇಂಡಿವಿಜುವಲ್ ಅವರು. ಆದ್ರೆ ಇವರು ಪರಿವಾರನ ಒಂದು ಯೂನಿಟ್ ತರ ನೋಡ್ತೀನಿ ನಾನು. ಯಾಕೆಂದ್ರೆ ಈ ಪರಿವಾರ ತುಂಬಾ ಸ್ಯಾಕ್ರಿಫೈಸಸ್ ಮಾಡಿದೆ. ಮತ್ತೆ ಈ ಪರಿವಾರ ಕಾಂಗ್ರೆಸ್ಗೋಸ್ಕರ, ದೇಶಕ್ಕೋಸ್ಕರ ತಮ್ಮ ಪ್ರಾಣನು ಬಲಿದಾನ ಮಾಡಿದ್ದಾರೆ. ಸೊ ಒಂದ್ ವೇಳೆ ಈ ಪರಿವಾರ ಬೇರೆ ಬೇರೆ ತರ ಯೋಚಿಸುತ್ತೆ ಅಂದ್ರೆ ಅದಂತೂ ಖಂಡಿತ ಸಾಧ್ಯ ಇಲ್ಲ. ಮತ್ತೆ ಇವತ್ತೊಂದು ಉತ್ತರ ಪ್ರದೇಶ ನೋಡಿ, ಅಥವಾ ದೇಶದಲ್ಲೇ ಒಂದು ರಾಜಕೀಯದಲ್ಲಿ ಏಳು ಬೀಳು ಏನಿದೆ, ಆ ಏಳು ಬೀಳುಗಳ ಒಳಗೆ ಪ್ರಿಯಾಂಕಾ ಜಿ ಅಂದ್ರೆ ನಾವೆಲ್ಲರೂ ಕೇಳ್ತಾ ಇರೋದೇನು ಅಂದ್ರೆ, ಒಂದು ಇಲ್ಲ ಬಲವಾಗಿರೋ ಇನ್ನೂ ಒಂದು ದೊಡ್ಡದಾದ ಪಾತ್ರ ವಹಿಸಬೇಕು ಅಂತ. ಮತ್ತೆ ನಮಗೆ ವಿಶ್ವಾಸನೂ ಇದೆ, ಇದು ನಿಜ ಕೂಡ ಆಗ್ಬೋದು. ನೋಡಿ, ಈ ಕುಟುಂಬ ನಿಮಗೆ ಎಷ್ಟೊಂದು ಗೌರವ ಕೊಟ್ಟಿದೆ, ನಿಮ್ಮನ್ನ ಉತ್ತರ ಪ್ರದೇಶದ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಮತ್ತೆ ಯಾಕೆ ಅವರು ನಿಮ್ಮ ಹೆಸರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಆಯ್ಕೆ ಮಾಡಲಿಲ್ಲ? ನನ್ನ ಪ್ರಕಾರ ಉತ್ತರ ಪ್ರದೇಶ ತುಂಬಾ ಜಾಸ್ತಿ ಎಕ್ಸ್ಪೆರಿಮೆಂಟ್ ಬಯಸಲ್ಲ ಅನ್ಸುತ್ತೆ. ನಾನಿದನ್ನ ತುಂಬಾ ಗಂಭೀರವಾಗಿ ಹೇಳ್ತಾ ಇದ್ದೀನಿ. ನನ್ನಂತ ಒಬ್ಬನ ತಂದ್ರೆ ಅದು ಎಕ್ಸ್ಪೆರಿಮೆಂಟ್ ಆಗೇ ಇರೋದು. ಯಾವ ಕೆಲಸ ನನಗೆ ಬರುತ್ತೋ ಅದರಲ್ಲಿ ನಾನು ನಿಪುಣ ಅನ್ಕೊಂಡ್ರೋ ಅದನ್ನ ಕೊಟ್ಟಿದ್ದಾರೆ. ತಿರುಗಿಸ್ತಾ ಇಲ್ಲ. ಯಾವ ವ್ಯಕ್ತಿ ಉತ್ತರ ಪ್ರದೇಶದಲ್ಲಿ ಲೋಕಸಭಾ ಚುನಾವಣೆನ ಗೆದ್ದಿದ್ದಾರೋ, ಯಾವ ವ್ಯಕ್ತಿಗೆ ಸಮಾಜವಾದಿ ಪಕ್ಷದ ಒಳಹೊರಗು ಗೊತ್ತಿದೆಯೋ, ಯಾರು ಚೆನ್ನಾಗಿ ಭಾಷಣ ಮಾಡ್ತಾರೋ, ಯಾರು ಪಕ್ಷದ ವಕ್ತಾರರಾಗಿದ್ದಾರೋ, ಯಾರಿಗೆ ಟ್ಯಾಲೆಂಟ್ ಇದೆಯೋ, ಯಾರಿಗೆ ಸ್ಟಾರ್ಡಮ್ನ ಗ್ಲಾಮರ್ ಇದೆಯೋ, ಅವರನ್ನ ಬಿಟ್ಟು 78 ವರ್ಷಗಳ ಶೀಲಾ ಅವರನ್ನ ಡೆಲ್ಲಿಯಿಂದ ಕರ್ಕೊಂಡು ಬಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ಅಭ್ಯರ್ಥಿ ಮಾಡಿದ್ದಾರೆ. ಅವರು ಡೆಲ್ಲಿಯವರಲ್ಲ. ಅಂದ್ರೆ ಅವರು ಡೆಲ್ಲಿಗೆ ಬಂದಿದ್ದೇ ಉತ್ತರ ಪ್ರದೇಶದಿಂದ. ಎಲ್ಲದಕ್ಕಿಂತ ಮೊದಲು ಅವರ ರಾಜಕೀಯ ಪರಿಚಯನೇ ಕನ್ನೌಜಿಂದ ಆಗಿತ್ತು. ಮತ್ತೆ ಈ ಪರಿವಾರ ಕನ್ನೌಜ್ನ ಅಥವಾ ಉನ್ನಾವ್ನ ತುಂಬಾ ಪುರಾತನ ಪರಿವಾರ. ಉಮಾಶಂಕರ್ ದೀಕ್ಷಿತ್ ಅವ್ರ ಪರಿವಾರ ಮತ್ತೆ ಉತ್ತರ ಪ್ರದೇಶದ ಸನ್ಮಾನಿತ ಪರಿವಾರಗಳಲ್ಲಿ ಒಂದು ಅನಿಸ್ಕೊಂಡಿದೆ. ಮತ್ತೆ ಇನ್ನೊಂದು ವಿಷಯ ಏನು ಅಂತಂದ್ರೆ, ನಾನಿದನ್ನ ತುಂಬಾ ವಿನಮ್ರತೆಯಿಂದ ಹೇಳ್ತಾ ಇದ್ದೀನಿ, ಇಲ್ಲಿ ಸಾಕಷ್ಟು ಜನ ಡೆಲ್ಲಿಲಿ ಹುಟ್ಟು ಬೆಳೆದೋರಿದ್ದಾರೆ.
ಡೆಲ್ಲಿಗೆ ಹೋಗಿ ಬರೋರಿದ್ದಾರೆ. ಒಂದ್ ವೇಳೆ ನಾವು ಪುಸ್ತಕಗಳಲ್ಲಿ ಏನ್ ಇತಿಹಾಸ ಓದಿದೀವಿ, ಆ ಡಿಲ್ಲಿ ಗುರ್ತನ್ನ ಹುಟ್ಟು ಹಾಕ್ತವ್ರೆ ಮೊಘಲ್ರು. ದೊಡ್ಡ ದೊಡ್ಡ ಕಟ್ಟಡಗಳು ತುಂಬಾ ವಿಕಾಸ ಮಾಡಿದ್ರು, ತುಂಬಾನೇ. ಮತ್ತೆ ಅದಾದ್ಮೇಲೆ ಏನಿದೆ, ಇದಕ್ಕೊಂದು ಹೊಸ ರೂಪ ಅಂತ ಕೊಟ್ಟಿದ್ರೆ ಅದು ಆಂಗ್ಲರು ಕೊಟ್ಟಿದ್ದು. ಈ ಎಲ್ಲಾ ಲ್ಯೂಟೆನ್ಸ್, ಈ ಎಲ್ಲಾ ಸೈಡ್ನಲ್ಲಿರೋ, ಈ ಕಡೆ ಸೌತ್ ಡೆಲ್ಲಿ ಕಡೆಗಿರೋದೆಲ್ಲ, ಮತ್ತೆ ಅದಾದ್ಮೇಲೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ಮೇಲೆ ಇದ್ರ ರೂಪನ ಯಾರಾದ್ರೂ ಬದಲಾಯಿಸಿದ್ರೆ ಅದು ಶೀಲಾ ದೀಕ್ಷಿತ್ ಅವರು ಬದಲಾಯಿಸಿದ್ದು. ಪ್ರತಿಯೊಬ್ರು ಇದನ್ನ ಪ್ರಾಮಾಣಿಕವಾಗಿ ಒಪ್ಕೋತಾರೆ. ಇದರಲ್ಲಿ ಯಾವುದೇ ತರದ ಸುಳ್ಳಿಲ್ಲ. ಬಹುಶಃ ಉತ್ತರ ಪ್ರದೇಶಕ್ಕೆ ಜಮೀನುಗಳನ್ನ ಇಂಚಸ್ಸಲ್ಲಿ ಮಾರೋ ಅವಶ್ಯಕತೆ ಇಲ್ಲ. ಅಂದ್ರೆ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಆಗಿನೋ ಅಥವಾ ಅಧಿಕಾರಕ್ಕೆ ಬಂದೋ ಜಮೀನುಗಳ ಬೆಲೆನ ಜಾಸ್ತಿ ಮಾಡಿ ಅದನ್ನ ಮಾರಾಟ ಮಾಡೋ ಕೆಲಸ ಮಾಡಬಾರ್ದು. ಬದಲಾಗಿ ಉತ್ತರ ಪ್ರದೇಶದ ಒಳಗೆ ಈಗ ಸದ್ಯಕ್ಕೆ ವಿಕಾಸದ ಅಗತ್ಯ ಇದೆ, ಒಂದು ಅನುಭವದ ಅವಶ್ಯಕತೆ ಇದೆ. ಮತ್ತೆ ಅದೂ ಅಲ್ಲದೆ ಕಾಂಗ್ರೆಸ್ ಪಾರ್ಟಿ ಇಂಥ ಜನಗಳಿಗೆ ಗೌರವ ಕೊಡುತ್ತೆ. ಈಗ ನೋಡಿ, ಒಂದ್ ವೇಳೆ ಕುಟುಂಬದ ಸೊಸೆ, ಕುಟುಂಬದ ಯುವಕರು ಮನೆ ನಡೆಸೋದಿಕ್ಕಾಗ್ಲಿಲ್ಲ ಅಂದ್ರೆ ಆಗ ಮತ್ತೆ ಮನೆ ಬೀಗದ ಕೈ ಏನಿದೆ ಅದನ್ನ ವಯಸ್ಸಾದ ಹಿರಿಯರ ಕೈಗೆ ಒಪ್ಪಿಸ್ಬಿಡ್ತೀವಿ. ಈಗ ನೀವು ಮನೆನ ನೀವು ಚಲಾಯಿಸಿ. ಮತ್ತೆ ನನ್ಗನ್ಸುತ್ತೆ ಇದು ಶೀಲಾಜಿ ಅವ್ರ ಕೈಗೆ ಒಪ್ಸಾದ್ಮೇಲೆ ಈ ಪರಿವಾರ ಈ ಉತ್ತರ ಪ್ರದೇಶ ಮತ್ತೆ ಸಂಭಾಳಿಸ್ಲಿಕ್ಕಾಗತ್ತೆ. ನಮ್ಮ ಹಿರಿಯರೇನಿದ್ದಾರೆ ಅವರು ಈ ಮನೆನ ಚಲಾಯಿಸ್ಲಿ ಅಂತ ನೋಡಿ, ಇಷ್ಟು ಹೇಳ್ದೆ ಅಷ್ಟೇ. ವಯಸ್ಸಾಗಿರುವಂತವರು ಸ್ಪರ್ಧಿಸ್ತಾ ಇರುವಂತದ್ದು 43 ವಯಸ್ಸಿನ ಅಖಿಲೇಶ್ ಯಾದವ್ನ ವಿರುದ್ಧ. ಅಲ್ಲ, ನಿಮ್ಗನ್ಸುತ್ತಾ 43 ವರ್ಷದ ನವ ಯುವಕನ ಜೊತೆ ಈ ಹಿರಿಯರು ಪ್ರತಿಸ್ಪರ್ಧೆ ಮಾಡ್ತಾರೆ ಅಂತ? ಇಲ್ಲ, ಇವ್ರ ಆಶೀರ್ವಾದ ಇರುತ್ತೆ. ಈಗ ಮನೆ ಚಲಾಯಿಸೋದೇನೆ ಅವರೇ. ಶೀಲಾಜಿ ಇವ್ರಿಗೂ ಒಳ್ಳೇದೇ ಬಯಸ್ತಾರೆ, ಆದ್ರೆ ಉತ್ತರ ಪ್ರದೇಶನ ಶೀಲಾಜಿ ಚಲಾಯಿಸ್ತಾರೆ. ಮುಲಾಯಂ ಸಿಂಗ್ ಅವರ ವಯಸ್ಸು ಕೂಡ 76 ವರ್ಷ. ನೋಡಿ, ಈ ಮಾತು ನಿಜನಾ? ಶೀಲಾ ದೀಕ್ಷಿತ್ ಅವ್ರನ್ನ ಯಾಕೆ ಕರ್ಕೊಂಡ್ ಬಂದ್ರು ಅಂದ್ರೆ ಒಬ್ರು ಬ್ರಾಹ್ಮಣರನ್ನ ಪ್ರೊಜೆಕ್ಟ್ ಮಾಡ್ಬೇಕಿತ್ತು. ಯಾಕಂದ್ರೆ ರಾಜ್ ಬಬ್ಬರ್ ಅವರು OBC, ಬ್ರಾಹ್ಮಣರಲ್ಲ. ನನಗಂತೂ ರಾಜಕೀಯಕ್ಕೆ ಬಂದ್ಮೇಲೆ ಗೊತ್ತಾಗಿದ್ದು ನಾನು ಯಾವ ಸಿ ಅಂತ. ಅದಕ್ಕೂ ಮೊದಲು ಹಿಂದೆ ನಾನು ಈ ಇನ್ಸಾಫ್ ಕಾ ತರಾಜು ಮಾಡಿದಾಗ ಆಗ ನನ್ನ ಜನ ನನ್ನನ್ನ ರಮೇಶ್ ಅಂತ ಕರಿತಾ ಇದ್ರು. ಮತ್ತೆ ಅದಾದ್ಮೇಲೆ ಏನ್ ಫಿಲಿಂ ಮಾಡಿದೆ ಅದ್ರ ಹೆಸರು ಹಿಡಿದು ಕರಿತಾ ಇದ್ರು. ಒಂದ್ಸಲ ಹೇಳ್ತಿದ್ರು ವಿಲನ್ನು, ಇನ್ನೊಂದ್ಸಲ ಹೀರೋ ಅಂತಿದ್ರು. ಹೀಗೆ ಸಾಕಷ್ಟು ಹೆಸರುಗಳಿಂದ ಗುರ್ಸೋದಕ್ಕೆ ಶುರು ಮಾಡಿದ್ರು. ಆದ್ರೆ ನನ್ನ ಅಭಿಪ್ರಾಯದಲ್ಲಿ ಉತ್ತರ ಪ್ರದೇಶದ ವಿಕಾಸ ಇದು ಯಾವುದೇ ಜಾತಿ ಬ್ರಾಕೆಟಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ. ಒಂದ್ ವೇಳೆ ಎಲ್ಲರೂ ಒಗ್ಗಟ್ಟಾಗಿದ್ರೆ, ನಾನಂತೂ ಹೇಳ್ತೀನಿ ಇದು ಒಂಥರ ತುಂಬಾ ಒಳ್ಳೆ ವಿಷಯನೇ. ಒಂದ್ ವೇಳೆ ನೀವು ಕಾಂಗ್ರೆಸ್ನ ನೋಡ್ತಿದ್ದೀರಾ, ಶೀಲಾಜಿ ಅವರನ್ನ ನೋಡಿ ಬ್ರಾಹ್ಮಣ ಮುಖ ನೋಡ್ತಿದ್ದೀರಾ ಅಂದ್ರೆ ನಾನು OBCನೂ ನೋಡ್ತಿದ್ದೀರಾ. ಸೊ ಸಂಜಯ್ ಸಿಂಗ್ ಅವರು, ಠಾಕೂರ್ ಅವರನ್ನು ನೋಡ್ಬಿಡಿ. ಮತ್ತಾಮೇಲೆ ನಮ್ಮ ನೇತಾಗಳೇನಿದ್ದಾರೆ ಮುಸ್ಲಿಂ ಅವರು, ಅವ್ರನ್ನು ನೀವು ನೋಡ್ಬೋದು. ನಿಮ್ಮ ಟೀಮ್ನಲ್ಲಿ ಇಮ್ರಾನ್ ಮಸೂದ್. ನೋಡಿ, ಇದೇ ವ್ಯಕ್ತಿ ಹೇಳಿರುವಂಥದ್ದು ನರೇಂದ್ರ ಮೋದಿ ಅವರನ್ನ ಕರಡನ್ನ ಕುಯ್ದು ಹಾಕ್ತೀನಿ ಅಂತ. ನೋಡಿ, ಅದೇನು ಅಂದ್ರೆ ಈ ಥರದ ಪದಗಳ ಬಳಕೆ ಮಾಡೋದು ಅದು ಅಷ್ಟು ಒಳ್ಳೇದಲ್ಲ ಅಂತೀನಿ. ಆದ್ರೆ ಅವರೇ ಸ್ವತಃ ಹೇಳ್ಕೊಂಡಿದ್ದಾರೆ ಈ ಮಾತನ್ನ ನಾನು ಯಾವತ್ತೂ ಹೇಳಿಲ್ಲ ಅಂತ. ಮತ್ತೆ ಒಂದ್ ಹೇಳಿರ್ಬೇಕು, ಅಥವಾ ನಾನು ಈಗ ತಾನೇ ಇದಂತೂ ವಿಡಿಯೋದಲ್ಲೇ ಇದೆ, ಇಡೀ ಜಗತ್ತೇ ನೋಡಿದೆ. ಸೊ ನಾನೀಗ ಏನ್ ಕೇಳ್ದೆ ಅಂತಂದ್ರೆ, ಯಾಕೆಂದ್ರೆ ಈ ವಿಷಯ ಇವ್ರನ್ನ ಅಭ್ಯರ್ಥಿ ಮಾಡ್ತಿದ್ದ ಹಾಗೇನೆ. ಸೊ ಇವರು ಇಮಿಡಿಯೇಟ್ಲಿ ಹೇಳಿದ್ರು, ಸಾಬ್ ನಾನು ಇದಕ್ಕೆ ಕ್ಷಮೆ ಕೂಡ ಕೇಳಿದೀನಿ ಅಂತ, ನಾನು ಒಪ್ತೀನಿ ಅಂತ. ವಿಷಯಗಳಿಗೆ ಕ್ಷಮೆ ಕೇಳೋದಿಕ್ ಸಾಧ್ಯ ಇಲ್ಲ ಅಂತ. ಒಂದ್ಸಲ ಬಾಯಿಂದ ಇಂಥ ಮಾತುಗಳು ಹೊರಗಡೆ ಬಂತು ಅಂದ್ರೆ ಅದನ್ನ ಕ್ಷಮಿಸೋದಿಕ್ ಸಾಧ್ಯನೇ ಇಲ್ಲ. ಒಬ್ಬ ವ್ಯಕ್ತಿ ಇಂಥ ಮಾತಾಡ್ಬಿಟ್ಟು ಪಶ್ಚಾತ್ತಾಪ ಪಟ್ಕೊಂಡು ಕ್ಷಮೆ ಕೇಳ್ದ ಅಂತಂದ್ರೆ ನನ್ಗನ್ಸುತ್ತೆ ಬಹುಶಃ ಅವ್ನು ಇನ್ ಮುಂದೆ ಈ ರೀತಿ ಮಾತಾಡಲ್ಲ ಅಂತ ಅನ್ಕೋತೀನಿ. ನೋಡಿ, ಮತ್ತೊಬ್ರು ಇದ್ದಾರೆ, ರಾಜಾರಾಮ್ ಪಾಲ್ ಈ ಟೀಮ್ನಲ್ಲಿ. ಅವ್ರ ಮೇಲೆ ಒಂದು ಅಪವಾದ ಇದೆ, ಅವರು ಲೋಕಸಭೆಯಲ್ಲಿ ದುಡ್ಡನ್ನು ತಗೊಂಡು ಪ್ರಶ್ನೆ ಕೇಳಿದ್ರು ಅಂತ. ಅದಕ್ಕೆ ಅವರಿಗೆ ಶಿಕ್ಷೆ ಕೂಡ ಸಿಕ್ಕಿದೆ. ನನ್ ಮೇಲೂ ಈ ಥರದ್ದು ಯಾವ್ದಾದ್ರು ಬಂದ್ಬಿಡುತ್ತೇನೋ ಅಂತ ಹೆದರ್ಕೋತಾ ಇದ್ದೀನಿ. ಅಲ್ಲ, ಅದು ಆಮೇಲೆ ಏನಾಯ್ತು ಅಂದ್ರೆ ಬಹುಶಃ ಅಲ್ಲಿ ಸ್ಪೀಕರ್ ಸಾಹೇಬ್ರು ಎನ್ಕ್ವೈರಿ ಮಾಡಿದ್ರು. ಮತ್ತೆ ಅವ್ರ ಆರೋಪ ಯಾವುದು ಸಾಬೀತಾಗ್ಲಿಲ್ಲ. ಮತ್ತೆ ಅವರಿಗೆ ಚುನಾವಣೆಯಲ್ಲಿ ನಿಲ್ಲೋ ಅವಕಾಶ ಕೊಡ್ಲಾಯ್ತು. ಮತ್ತೆ ಅವರು ಚುನಾವಣೆಯಲ್ಲಿ ಗೆದ್ದು ಬಂದ್ರು ಕೂಡ. ಸೊ ಈಗ ಈ ಪರ್ಸೆಪ್ಷನ್ ಎಂಥ ವಸ್ತು ಅಂತಂದ್ರೆ, ಎನ್ಕ್ವೈರಿ ಆದ್ಮೇಲೆ ಏನ್ ಬಂತು? ಯಾಕೆ ಅಂದ್ರೆ ಒಂದ್ ವೇಳೆ ಆರೋಪ ಸಾಬೀತಾಗಿದ್ದಿದ್ರೆ ಅವರು ಚುನಾವಣೆಯಲ್ಲಿ ನಿಲ್ಲೋದಿಕ್ಕಾಗ್ತಿರ್ಲಿಲ್ಲ. ಮುಂದಿನ ಚುನಾವಣೆಯಲ್ಲಿ ನಿಂತಿದ್ರು. ಆ ಆರೋಪ ಏನಿತ್ತು ಅವ್ರ ಮೇಲೆ ಸಾಬೀತಾಗ್ಲಿಲ್ಲ ಅನ್ಸುತ್ತೆ ಅದು. ನೋಡಿ, ನಾನ್ ಕೇಳ್ಪಟ್ಟೆ ಪ್ರಶಾಂತ್ ಕಿಶೋರ್ ಮೊದಲು ನರೇಂದ್ರ ಮೋದಿ ಅವ್ರ ಜೊತೆಗಿದ್ರು, ಆನಂತರ ನಿತೀಶ್ ಕುಮಾರ್ ಅವ್ರ ಜೊತೆಗಿದ್ರು. ಈಗ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಮ್ಯಾನೇಜ್ಮೆಂಟ್ ನೋಡ್ಕೊಳ್ತಾ ಇದ್ದಾರೆ.
ಅವರ ಸಲಹೆ ಏನು ಅಂತಂದ್ರೆ ರಾಹುಲ್ ಗಾಂಧಿ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಬಿಂಬಿಸಿದ್ರೆ ಉತ್ತಮ ಅಂತ. ನನಗೊತ್ತಿರೋ ಹಾಗೆ ಈ ವಿಷಯ ಪಾರ್ಟಿನಲ್ಲಂತೂ ಯಾರ ಕಿವಿಗಳಿಗೂ ಖಂಡಿತವಾಗ್ಲೂ ಬಿದ್ದೇ ಇಲ್ಲ. ಅವ್ರು ಯಾರಿಗೆ ಹೇಳಿರ್ಬೋದು, ಇದ್ರ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಇಲ್ಲ. ಮತ್ತೆ ಪ್ರಶಾಂತ್ ಅವರು, ಅವ್ರ ಬಗ್ಗೆ ನಾನು ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವ್ರ ಸಲಹೆ ಅದೇನು ಬೇಕಾದರೂ ಇರ್ಬೋದು, ಆದರೆ ಇಂಥ ಯಾವುದೇ ವಿಚಾರ ಪಾರ್ಟಿನಲ್ಲಿಲ್ಲ ಅಥವಾ ಪಾರ್ಟಿಯ ಯಾವುದೇ ಕಾರ್ಯಕರ್ತರ ತಲೆಯಲ್ಲೂ ಇಲ್ಲ. ಎರಡನೇದಾಗಿ ನಾನು ಕೇಳ್ಪಟ್ಟಿದ್ದು ಪ್ರಿಯಾಂಕಾ ಗಾಂಧಿ ಅವರನ್ನ ನೀವು ಪ್ರೊಜೆಕ್ಟ್ ಮಾಡಿದ್ರೆ ಬಹಳಷ್ಟು ಅನುಕೂಲ ಆಗುತ್ತೆ ಅಂತ. ನೋಡಿ, ಇದು ಪ್ರಿಯಾಂಕಾ ಅವ್ರ ಸ್ವಂತ ನಿರ್ಧಾರ. ಅವ್ರಿಗೆ ಯಾರೋ ಒಬ್ರು ಏನೋ ಹೇಳಿದ್ರೆ, ಅಂದ್ರೆ ಅವ್ರ ಜೊತೆ ಹೀಗಾಗ್ಬೇಕಿತ್ತು, ಅಂದ್ರೆ ಯಾರೋ ಒಬ್ರು ಅವ್ರ ಚಂದ್ರನ್ ಮೇಲೆ ಇರ್ಬೇಕಿತ್ತು ಅಂತಲೋ ಇಲ್ಲ ಅವರು ಮಂಗಳ ಗ್ರಹದ ಮೇಲೆ ಇರ್ಬೇಕಿತ್ತು ಅಂತ ಅಂದ್ರೆ ಅದರಿಂದ ಅವ್ರಿಗೇನು ವ್ಯತ್ಯಾಸ ಆಗಲ್ಲ. ಆದ್ರೆ ಯಾರು ಏನ್ ನಿರ್ಧಾರ ಮಾಡ್ಬೇಕೋ ಇಲ್ಲ ನಿರ್ಧಾರ ತಗೋಬೇಕೋ ಅವ್ರ ಹತ್ರ ಮಾತಾಡಿ ಅವರು ಹ್ಞೂ ಅಥವಾ ಇಲ್ಲ ಅಂತ ಹೇಳಿದ್ರೆ ಮಾತ್ರ ಆಗ ಆ ಮಾತಲ್ಲಿ ಸತ್ಯ ಇಲ್ಲ, ಇಲ್ಲ. ಉತ್ತರ ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರ ಅಭಿಪ್ರಾಯ ಏನು? ಯಾವ ವಿಷಯದಲ್ಲಿ? ಯಾರನ್ನ ಪ್ರೊಜೆಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ. ನನ್ಗನ್ಸುತ್ತೆ ಇವತ್ತಿನ ದಿನದಲ್ಲಿ ರಾಹುಲ್ ಜಿ ಎಂಥ ಒಂದು ಚೆಹರೆ ಅಂದ್ರೆ, ಅವರು ರಾಷ್ಟ್ರಮಟ್ಟದಲ್ಲಿ ದಬ್ಬಾಳಿಕೆಗೊಳಗಾಗಿರೋ ಬಡವರು, ರೈತರು, ನವಯುವಕರ ಹೋರಾಟದಲ್ಲಿ ಹೋರಾಡೋದಿಕ್ಕೆ ಅವರು ಮಾತುಗಳನ್ನ ನಂಬ್ಕೊಂಡು ಕೂತಿಲ್ಲ. ಅವರು ಬೀದಿಗಿಳಿದು ಆ ಹೋರಾಟನ ಮಾಡ್ತಾ ಇದ್ದಾರೆ. ಮತ್ತೆ ಇಂಥ ವ್ಯಕ್ತಿ ಏನಿದ್ದಾರೆ ಅವರು ರಾಷ್ಟ್ರದ ಬಗ್ಗೆ ಯೋಚಿಸ್ಲೇಬೇಕಾಗತ್ತೆ, ಮತ್ತೆ ರಾಷ್ಟ್ರದ ಕಡೆ ನೋಡ್ಬೇಕಾಗತ್ತೆ. ಅದು ಬಿಟ್ಟು ಯಾವುದೇ ಹುದ್ದೆನಲ್ಲೋ ಇಲ್ಲ ಯಾವುದೋ ಒಂದು ಪ್ರದೇಶಕ್ಕೆ ಮಾತ್ರನೋ ತಮ್ಮನ್ನ ತಾವು ಸೀಮಿತಗೊಳಿಸ್ಕೋಬಾರ್ದು. ಹಾಗೆ ಮಾಡಿದ್ರೆ ಅಲ್ಲ, ಅವ್ರು ಸ್ಪರ್ಧೆ ಮಾಡಕ್ಕೆ ಹೇಗೆ ಸಾಧ್ಯ? ಸಣ್ಣ ಪುಟ್ಟ ಪಂಚಾಯಿತಿ ಮಾಡೋರು ಮಂಚ ಎತ್ಕೊಂಡು ಹೋಗ್ತಿರ್ತಾರೆ ಅಷ್ಟೇ. ನೋಡಿ, ಈ ಮಾತುಗಳು ಉದಾಹರಣೆ ಕೊಡೋದಿಕ್ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಯಾವ ಕಾಟ್ ಮೇಲ್ ಕೂತಿದ್ರೋ ಆ ಕಾಟ್ನೇ ಎತ್ಕೊಂಡು ಹೊರಟೋದ್ರು. ಆದ್ರೆ ಅವ್ರ ನೋವನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಅಂದ್ರೆ 27 ವರ್ಷಗಳಿಂದ ಉತ್ತರ ಪ್ರದೇಶದಲ್ಲಿ ಅವ್ರ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ರೈತ ಏನಿದಾನೆ, ಯಾವ ಕಾಟ್ ಮೇಲ್ ಕೂತ್ಕೊಂಡಿದ್ದಾನೆ, ಯಾವ ಕಾಟ್ ಮೇಲ್ ಕೂತು ತನ್ನ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದಿಕ್ ಬಂದ್ನೋ, ಮತ್ತೆ ಅವನು ಎದ್ದು ಹೋಗ್ಬೇಕಾದ್ರೆ ಆ ಕಾಟ್ನ ಅವನ ತಲೆ ಮೇಲೆ ಹೊತ್ಕೊಂಡೋ ಇಲ್ಲ ಅವನ ಮೋಟಾರ್ ಸೈಕಲ್ ಏನಿದೆ ಅದ್ರ ಮೇಲೆ ಇಟ್ಕೊಂಡೋ ಇಲ್ಲ ಸೈಕಲ್ ಮೇಲೋ ಆ ಕಾಟನ್ನ ಇಟ್ಕೊಂಡು ಹೋಗ್ತಾನೆ. ಇದ್ರೆ ಹಿಂದೆ ಇರೋ ನೋವನ್ನ ಅರ್ಥ ಮಾಡ್ಕೋಬೇಕಾಗತ್ತೆ, ಪರಿಸ್ಥಿತಿ ಯಾವ ತರ ಇದೆ ಅಂತ. ಕಾಟ್ದು ಬೆಲೆ ಜಾಸ್ತಿ ಇರೋದಿಲ್ಲ. ಮತ್ತೆ ಆ ಕಾಟಲ್ಲಿ ಅಲ್ಲಿ ಏನ್ ಹರಡ್ಲಾಗಿತ್ತೋ ಆ ಕಾಟ್ನ ಕಾಂಗ್ರೆಸ್ ಕಾರ್ಯಕರ್ತರು ವಾಪಸ್ ಗಾಡಿಲಿ ತುಂಬಿಸ್ಕೊಂಡು ಹೋಗಿರ್ಲಿಲ್ಲ. ಅದು ಅಲ್ಲಿನ ಜನರಿಗೋಸ್ಕರ ತಂದಿದ್ದು. ಈಗ ಯಾರು ಎತ್ಕೊಂಡೋದ್ರು, ಯಾರು ಬಿಟ್ರು, ಇವೆಲ್ಲ ಮಾತಾಡೋ ವಿಷಯನಾ? ಯಾಕೆಂದ್ರೆ ಅದ್ರಲ್ಲೇನು ಬರ್ದಿರ್ಲಿಲ್ಲ ಆ ಕಾಟು ಇವನಿಗೆ ಸೇರಿದ್ದು. ಅಂದ್ರೆ ಈಗ ವೇದಿಕೆ ಮೇಲೆ ಬರ್ದಿರ್ತಾರಲ್ಲ, ಆ ಕುರ್ಚಿ ಮೇಲೆ ಹೆಸರು ಬರ್ದಿದ್ದೀವಿ, ಇಲ್ಲಿ ಇವನೇ ಏನೇ ಹೇಳಿ, ಪಬ್ಲಿಸಿಟಿ ಆಗಿದೆಯಲ್ಲ, ಅದ್ರ ಪ್ರಕಾರ ಮಂಚ ನಿಲ್ಲೇಬೇಕಲ್ವಾ ಕಾಂಗ್ರೆಸ್ ಅವರಿಗೆ? ಎಲ್ಲಾ ಕಡೆ ಫೋಟೋ ಕಾಣಿಸ್ತಾ ಇದೆ, ಜನ ಹೇಗೆ ಮಂಚ ಎತ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ನೋಡಿ, ಕಾಟ್ ಎದ್ ನಿಂತ್ಕೊಳ್ಳಿಲ್ಲ, ಬದಲಾಗಿ ಜನ ಕಾಂಗ್ರೆಸ್ಸಿನ ಕಾಟ್ನ ತಲೆ ಮೇಲೆ ಹೊತ್ಕೊಂಡು ಹೋದ್ರು. ಇದನ್ನಂತೂ ನೀವು ಒಪ್ಕೊಳ್ಳೇಬೇಕು. ಯಾವ ಕಾಟ್ ಮೇಲೆ ಕೂತ್ಕೊಂಡು ಕಾಂಗ್ರೆಸ್ ನೇತಾಗಳು ಅವ್ರ ಸಮಸ್ಯೆಗಳನ್ನ ಕೇಳಿದ್ರು, ಸೊ ಅದರಲ್ಲಿ ಆ ಜನಗಳು ಎಷ್ಟು ನಂಬಿಕೆ ತೋರಿಸಿದ್ದಾರೆ ಅಂದ್ರೆ ಕನಿಷ್ಠ ಪಕ್ಷ ಕಾಟ್ ಮೇಲೆ ಕೂತು ನಮ್ಮ ದಿಲ್ ಕಿ ಬಾತ್ ಕೇಳಿಸ್ಕೊಂಡ್ರೋ, ಮನ್ ಕಿ ಬಾತ್ ಕೇಳಿಸ್ಕೊಂಡಿಲ್ಲ ಅಂದ್ರೆ ಅವ್ರ ದಿಲ್ ಕಿ ಬಾತ್ ಕೇಳಿಸ್ಕೊಳ್ಳಾಗಿದೆ. ಮತ್ತೆ ಯಾವ ಕಾಟ್ ಮೇಲೆ ಕೂತು ಅವರು ನಮ್ಮ ಮಾತು ಕೇಳಿದಾರೋ ಅವ್ರು ಆ ಕಾಟ್ನ ತಗೊಂಡೋಗಿರೋದು. ಮುಂಬರೋ ದಿನಗಳಲ್ಲಿ ಇದೇ ಕಾಟ್ ಮೇಲೆ ಕೂತು ಅವರು ತಮ್ಮ ಒಳ್ಳೆ ದಿನಗಳನ್ನ ನೋಡ್ತಾರೆ. ಈ ಕಾಟ್ ಮೇಲ್ ಮಲ್ಗಿ ನಾಳೆ ಎದ್ದಾಗ ನಿಜವಾಗ್ಲೂ ಸೂರ್ಯ ಬೆಳಗ್ತಾ ಇರ್ತಾನೆ, ಒಳ್ಳೆ ಬೆಳಕಿರುತ್ತೆ, ಕಾಂಗ್ರೆಸ್ ಸರ್ಕಾರ ಇರುತ್ತೆ, ಅದ್ರಲ್ಲಿ ಅವ್ರೆಲ್ರಿಗೂ ಕೂಡ ನ್ಯಾಯ ಸಿಗುತ್ತೆ. ಆಗ ಅವರೆಲ್ಲರೂ ನೆಮ್ಮದಿಯಿಂದ ಚೆನ್ನಾಗಿ ಆರಾಮಾಗಿ ಬದುಕ್ಬೋದು. ಕಾಂಗ್ರೆಸ್ ಸರ್ಕಾರ ಏನಿದೆ ಅದು ಎಲ್ಲರಿಗೂ ನ್ಯಾಯ ಒದಗಿಸುತ್ತೆ.